ದ ಡಿಬೇಟ್ಗೆ ಸ್ವಾಗತ. ನಮಸ್ಕಾರ. ಇಂದಿನ ವೈಚಾರಿಕ ಮಂಥನದಲ್ಲಿ ನಾವು ಅತ್ಯಂತ ಗಹನವಾದ ನೂರಾರು ವರ್ಷಗಳ ಇತಿಹಾಸವಿರುವ ಆದರೆ ಇಂದಿನ ಆಧುನಿಕ ಸಮಾಜದಲ್ಲಿ ವೇಗವಾಗಿ ಕಣ್ಮರೆಯಾಗ್ತಿರುವ ಒಂದು ಪ್ರಾಚೀನ ಆಚರಣೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ಖಂಡಿತ. ಅದೇ ಸಂಧ್ಯಾವಂದನೆ. ನಮ್ಮ ಇಂದಿನ ವಿಶ್ಲೇಷಣೆಗೆ ಮುಖ್ಯ ಆಧಾರ ವಿಜೇಂದ್ರ ರಾಮನಾಥ ಭಟ್ಟರು ಸಂಪಾದಿಸಿರುವ ಅತ್ಯಂತ ಮಹತ್ವದ ಗ್ರಂಥ ಸಂಧ್ಯಾವಂದನೆಯ ಅಂತರಂಗ ಸಂಪುಟ 2. ನಮ್ಮ ಮುಂದಿರುವ ಬಹುಮುಖ್ಯವಾದ ಪ್ರಶ್ನೆ ಏನಂದ್ರೆ, ಈ ಪ್ರಾಚೀನ ಆಚರಣೆಯನ್ನು ಉಳಿಸ್ಕೊಳ್ಳಲು ನಾವು ಯಾವ ಮಾರ್ಗ ಹಿಡಿಬೇಕು? ಅದರ ನಿಜವಾದ ಪುನರುಜ್ಜೀವನ ಇರೋದು ಎಲ್ಲಿ? ಅದು ಗಾಯತ್ರಿ ಮಂತ್ರದ ಅಕ್ಷರಗಳಲ್ಲಿ ಅಡಗಿರುವ ಆಳವಾದ ತಾತ್ವಿಕ ಮತ್ತು ಧ್ಯಾನಾತ್ಮಕ ಅರಿವಿನಲ್ಲಿ, ಅಂದ್ರೆ ಆ ಜ್ಞಾನಿಯೋಗದಲ್ಲಿಯಾ? ಅಥವಾ ಕಟ್ಟುನಿಟ್ಟಿನ ದೈನಂದಿನ ಪ್ರಾಯೋಗಿಕ ಆಚರಣೆಯಲ್ಲಿ, ಅಂದ್ರೆ ಆ ಶಿಸ್ತುಬದ್ಧ ಕರ್ಮಯೋಗದಲ್ಲಿಯಾ? ನಿಖರವಾಗಿ ಈ ಬಗ್ಗೆ ನನ್ನ ನಿಲುವು ಸ್ಪಷ್ಟವಾಗಿದೆ. ಸಂಧ್ಯಾವಂದನೆಯ ನಿಜವಾದ ಶಕ್ತಿ ಇರೋದೇ ಗಾಯತ್ರಿ ಮಂತ್ರದ ಅಕ್ಷರಗಳಲ್ಲಿ ಅಡಗಿರುವ ಭಗವದ್ರೂಪಗಳ ಆಳವಾದ ಅನುಸಂಧಾನದಲ್ಲಿ. ಅಂದ್ರೆ ಆ ಅರಿವಿಲ್ಲದೆ ಇದು ಬರೀ ಒಂದು ಯಾಂತ್ರಿಕ ಪ್ರಕ್ರಿಯೆ ಆಗ್ಬಿಡುತ್ತೆ. ನಾನು ಈ ವಿಷಯವನ್ನ ಸ್ವಲ್ಪ ಭಿನ್ನವಾದ ಮಾರ್ಗದಲ್ಲಿ, ಅಂದ್ರೆ ಹೆಚ್ಚು ವಾಸ್ತವಿಕ ನೆಲೆಯಲ್ಲಿ ವಿಶ್ಲೇಷಿಸ್ತೀನಿ. ನೀವು ಹೇಳುವ ತಾತ್ವಿಕ ಜ್ಞಾನ ಮತ್ತು ಅನುಸಂಧಾನ ಅತ್ಯುನ್ನತವಾದದ್ದು ಅನ್ನೋದ್ರಲ್ಲಿ ನನ್ನದೇನೂ ತಕರಾರಿಲ್ಲ. ಆದರೆ ನಾವು ಇಂದಿನ ವಾಸ್ತವವನ್ನ ಕಡೆಗಣಿಸುವಂತಿಲ್ಲ ಅಲ್ವಾ? ಈ ಅಗಾಧವಾದ ಜ್ಞಾನವನ್ನ ಅರಗಿಸಿಕೊಳ್ಳೋದಕ್ಕೂ ಮುನ್ನ ದೈನಂದಿನ ಶಿಸ್ತು ಮತ್ತು ಕರ್ಮದ ನಿರಂತರ ಆಚರಣೆಯೇ ಈ ಸಂಪ್ರದಾಯದ ಅಸ್ತಿತ್ವಕ್ಕೆ ಮೂಲ ಬುನಾದಿ ಅಂತ ನಾನು ಬಲವಾಗಿ ಪ್ರತಿಪಾದಿಸ್ತೀನಿ. ಆಚರಣೆಯ ಭದ್ರವಾದ ತಳಪಾಯ ಇಲ್ಲದೆ ಎಷ್ಟೇ ದೊಡ್ಡ ತಾತ್ವಿಕ ವಿಚಾರ ಚರ್ಚೆ ಮಾಡಿದ್ರೂ ಅದು ಕೇವಲ ಬೌದ್ಧಿಕ ಕಲ್ಪನೆ ಆಗುತ್ತೆ. ಅಂದ್ರೆ ಆ ಪುಸ್ತಕದ ಬದನೆಕಾರಿಯಾಗಿ ಉಳಿಯುತ್ತೆ ಹೊರತು ಆಚರಣೆಯಲ್ಲಿ ಬರೋದಿಲ್ಲ. ನೀವು ಪ್ರಾಯೋಗಿಕತೆಯ ದೃಷ್ಟಿಯಿಂದ ಆಲೋಚಿಸ್ತಾ ಇರೋದನ್ನ ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ಆದರೆ ನನ್ನ ದೃಷ್ಟಿಕೋನವನ್ನ ಇಲ್ಲಿ ಸ್ವಲ್ಪ ವಿವರವಾಗಿ ಮಂಡಿಸ್ತೀನಿ. ನೋಡಿ, ಸಂಧ್ಯಾವಂದನೆ ಅನ್ನೋದು ಕೇವಲ ಎದ್ದು ನಿಂತು ಕುಳಿತು ಮಾಡುವ ಒಂದು ದೈಹಿಕ ಪ್ರಕ್ರಿಯೆಯಲ್ಲ. ಗ್ರಂಥದಲ್ಲಿ ವಿವರಿಸಿರುವಂತೆ ಅದು ಸಂಪೂರ್ಣವಾಗಿ ಭಕ್ತಿಯುಕ್ತ ಜ್ಞಾನಯೋಗ. ಹೌದು, ನೀವು 5ನೇ ಅಧ್ಯಾಯ ಗಮನಿಸಿದ್ರೆ ಅಲ್ಲಿ ಗಾಯತ್ರಿ ಮಂತ್ರದ ಪ್ರತಿಯೊಂದು ಅಕ್ಷರವೋ ಒಂದು ಮಹಾಸಂಹಿತೆಯನ್ನು ಹೊಂದಿದೆ ಅಂತ ಹೇಳಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಆಧುನಿಕ ಉದಾಹರಣೆ ತಗೊಳ್ಳೋಣ. ಗಾಯತ್ರಿ ಮಂತ್ರ ಅನ್ನೋದು ಒಂದು ಕಂಪ್ರೆಸ್ಡ್ ಜಿಪ್ ಫೈಲ್ ಇದ್ದ ಹಾಗೆ. ಆಹಾ, ಜಿಪ್ ಫೈಲ್ ಚೆನ್ನಾಗಿದೆ. ಮೇಲ್ನೋಟಕ್ಕೆ ಕೇವಲ 24 ಅಕ್ಷರಗಳ ಸಣ್ಣ ಮಂತ್ರ. ಆದರೆ ಆ ಅಕ್ಷರಗಳನ್ನು ನಾವು ಬಿಡಿಸ್ತಾ ಹೋದಾಗ, ಅಂದ್ರೆ ಆ ಅನುಸಂಧಾನ ಮಾಡ್ತಾ ಹೋದಾಗ ಅದರೊಳಗೆ ಇಡೀ ಬ್ರಹ್ಮಾಂಡದ ನಕ್ಷೆಯೇ ಸಿಗುತ್ತೆ. ಉದಾಹರಣೆಗೆ, ತತ್ ಅನ್ನೋ ಒಂದೇ ಪದದಲ್ಲಿ 5 ಭಗವದ್ರೂಪಗಳ ಚಿಂತನೆ ಅಡಗಿದೆ. ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತೆ ಅನಿರುದ್ಧ. ಖಂಡಿತ. ಕೇವಲ ಗಾಯತ್ರಿಯ ಪದಗಳಲ್ಲಿಯೇ 260ಕ್ಕೂ ಹೆಚ್ಚು ಭಗವದ್ರೂಪಗಳ ಅನುಸಂಧಾನವಿದೆ. ಈ ಆಂತರಿಕ ಅರಿವನ್ನು ತಿಳಿದುಕೊಳ್ಳದೆ ದೇಹವನ್ನು ದಂಡಿಸಿ ಮಾಡುವ ಆಚರಣೆ ಸಂಪೂರ್ಣ ಶುಷ್ಕವಾಗುತ್ತೆ. ಈ ಆಂತರಿಕ ಸೌಂದರ್ಯದ ಪರಿಚಯವಾದರೆ ಮಾತ್ರ ಪ್ರೀತಿಯಿಂದ ಮಾಡ್ತಾರೆ. ಅದಕ್ಕಾಗಿ ಜ್ಞಾನಯೋಗದ ಆಯಾಮವೇ ಇದರ ನಿಜವಾದ ಅಂತರಂಗ. ಆ ಗಾಯತ್ರಿ ಮಂತ್ರವನ್ನು ಜಿಪ್ ಫೈಲ್ಗೆ ಹೋಲಿಸಿದ ನಿಮ್ಮ ಉದಾಹರಣೆ ನಿಜಕ್ಕೂ ಅದ್ಭುತವಾಗಿದೆ. ಆ ಒಳಹೊಕ್ಕು ನೋಡುವ ಸೌಂದರ್ಯದ ಬಗ್ಗೆ ನೀವು ಹೇಳಿದ್ದು ಬಹಳ ಸೊಗಸಾಗಿದೆ. ಆದರೆ ವಾದದ ಪ್ರಾಯೋಗಿಕತೆಯನ್ನ ನಾನು ಒಪ್ಪೋದಿಲ್ಲ. ಯಾಕೆ? ಯಾಕಂದ್ರೆ ತಾತ್ವಿಕ ಹಿನ್ನೆಲೆ ಎಷ್ಟೇ ಅದ್ಭುತವಾಗಿದ್ರೂ ವಾಸ್ತವದ ನೆಲೆಗಟ್ಟಿನಲ್ಲಿ ಯೋಚಿಸಬೇಕು. ಗ್ರಂಥಕರ್ತರು ಪ್ರಸ್ತಾವನೆಯಲ್ಲಿಯೇ ಸ್ಪಷ್ಟವಾಗಿ ಹೇಳ್ತಾರೆ, ಸಂಧ್ಯಾವಂದನೆ ನಶಿಸಿ ಹೋಗ್ತಿರೋದು ತಾತ್ವಿಕ ವಿಚಾರಗಳ ಕೊರತೆಯಿಂದ ಅಲ್ಲ, ಸಂಪೂರ್ಣವಾಗಿ ಭೌತಿಕ ಮತ್ತು ಪ್ರಾಯೋಗಿಕ ಕಾರಣಗಳಿಂದ. ಇವತ್ತಿನ ಪರಿಸ್ಥಿತಿ ಒಮ್ಮೆ ಕಲ್ಪಿಸ್ಕೊಳ್ಳಿ. ಉಪನಯನ ಅನ್ನೋದು ಮಗುವಿಗೆ ಈ ಜ್ಞಾನದ ದೀಕ್ಷೆ ನೀಡೋ ಪ್ರಕ್ರಿಯೆ. ಹೌದು, ಅದು ನಿಜ. ಆದರೆ ಇಂದು ಏನಾಗ್ತಿದೆ? ಗಡಿಬಿಡಿಯಲ್ಲಿ ಕಂಕಣ ಬಿಚ್ಚಿ ನಾಮಕಾವಾಸ್ತೆಗೆ ಮಂತ್ರ ಹೇಳಿಕೊಡುವ ಪುರೋಹಿತರ ಆತುರ ಒಂದೆಡೆಯಾದ್ರೆ, ಆಧುನಿಕ ಶಾಲಾ ಕಾಲೇಜು ಟ್ಯೂಷನ್ಗಳಿಗೆ ಹೋಗುವ ಮಕ್ಕಳ ಅವಸರ ಇನ್ನೊಂದೆಡೆ. ಬೆಳಗ್ಗೆ 6 ಗಂಟೆಗೆ ಎದ್ದು ಟ್ಯೂಷನ್ಗೆ ಓಡುವ ಮಗುವಿಗೆ ಈ 260 ಭಗವದ್ರೂಪಗಳ ಜ್ಞಾನ ಕೊಟ್ರೆ ಆ ಮಗು ಸ್ವೀಕರಿಸೋಕ್ ಸಾಧ್ಯನಾ? ಜೊತೆಗೆ ಶ್ರೀಮದಾಚಾರ್ಯರ ಕೃಷ್ಣಾಮೃತ ಮಹಾರ್ಣವದ ಉಲ್ಲೇಖ ಗ್ರಂಥದಲ್ಲಿದೆ, 14ನೇ ವಯಸ್ಸಿನ ನಂತರ ಪ್ರತಿಯೊಬ್ಬನು ತಪಸ್ಸು ಮತ್ತು ಕರ್ಮವನ್ನು ಕಡ್ಡಾಯವಾಗಿ ಆಚರಿಸಲೇಬೇಕು. ಕರ್ಮದ ಆಚರಣೆ ಇಲ್ಲದೆ ಮುಕ್ತಿ ಸಾಧ್ಯವಿಲ್ಲ. ಹಾಗಾಗಿ ಮೊದಲು 10 ನಿಮಿಷ ಒಂದೆಡೆ ಕೂರುವೆ ಶಿಸ್ತನ್ನ ಬೆಳೆಸದೆ ಜ್ಞಾನದ ಬಗ್ಗೆ ಮಾತಾಡೋದು ಗಾಳಿಯಲ್ಲಿ ಗೋಪುರ ಕಟ್ಟಿದ ಹಾಗೆ ಅಲ್ವಾ? ಇಂದಿನ ಜೀವನ ಶೈಲಿಯ ಒತ್ತಡಗಳ ಬಗ್ಗೆ ನೀವು ಎತ್ತಿರುವ ಪ್ರಶ್ನೆ ಸಮಂಜಸವಾಗಿದೆ. ಆದರೆ ನಾನದನ್ನ ಬೇರೆದೇ ರೀತಿಯಲ್ಲಿ ನೋಡ್ತೀನಿ.
ಯುವಜನತೆಗೆ ಈ ಆಚರಣೆಯ ಮೇಲೆ ಆಸಕ್ತಿ ಮೂಡದಿರೋದಕ್ಕೆ ಮೂಲ ಕಾರಣವೇ ಅವರಿಗೆ ಇದರ ಆಳವಾದ ಅರ್ಥವನ್ನು, ಇದರ ಬ್ಯೂಟಿಯನ್ನು ತಿಳಿಸದಿರೋದು. ಯಾಕೆ ಅವರು ಕೇವಲ 10 ನಿಮಿಷ ಕೂರೋಕೆ ಬೇಸರ ಮಾಡ್ಕೊಳ್ತಾರೆ? ಸಮಯದ ಅಭಾವದಿಂದ ಅಂತ ನನ್ನ ಅನಿಸಿಕೆ. ಇಲ್ಲ, ಕೇವಲ ಸಮಯದ ಅಭಾವ ಅಲ್ಲ. ಅವರಿಗೆ ತಾವು ಏನ್ ಮಾಡ್ತಿದ್ದೀವಿ ಅನ್ನೋ ಅರಿವೇ ಇರೋದಿಲ್ಲ. ಅರ್ಥವಿಲ್ಲದ, ಕೇವಲ ನಿಯಮಗಳಿಗಾಗಿ ಮಾಡುವ ಯಾವುದೇ ಯಾಂತ್ರಿಕ ಆಚರಣೆ ಯಾರಿಗಾದ್ರೂ ಬೇಸರ ತರಿಸುತ್ತೆ ಅಲ್ವಾ? ಗ್ರಂಥದಲ್ಲಿ ವಿವರಿಸಿರುವ ಮಹಾಸಂಹಿತೆಯ ಸಂಕೀರ್ಣತೆಯನ್ನ ನೋಡಿ. ಸವಿತುಃ, ವರೇಣ್ಯಂ, ಭರ್ಗೋ ಹೀಗೆ ಪ್ರತಿಯೊಂದು ಭಾಗವೂ 100 ಭಗವದ್ರೂಪಗಳ ಆಶ್ರಯ. ಆಕಾಶ, ಜಲ, ಬೆಂಕಿ, ಪೃಥ್ವಿ, ನಮ್ಮ ಸುತ್ತಲಿನ ಪಂಚಭೂತಗಳಲ್ಲೂ ಇರುವ ಭಗವಂತನ ರೂಪಗಳನ್ನ ಅರಿಯುವ ಪ್ರಕ್ರಿಯೆ ಇದು. ಈ ರಹಸ್ಯವನ್ನ ಯುವಜನತೆಗೆ ಅರ್ಥಮಾಡಿಸಿದ್ರೆ ಖಂಡಿತ ಒಲವು ಮೂಡುತ್ತೆ. ಜ್ಞಾನದಿಂದ ಬರುವ ಪ್ರೇರಣೆ ಕೇವಲ ಶಿಸ್ತಿನಿಂದ ಹೇರಲ್ಪಡುವ ನಿಯಮಕ್ಕಿಂತ ಹೆಚ್ಚು ಕಾಲ ಉಳಿಯುತ್ತೆ. ಜ್ಞಾನದಿಂದ ಬರುವ ಪ್ರೇರಣೆ ದೀರ್ಘಕಾಲ ಉಳಿಯುತ್ತೆ ಅನ್ನೋದು ಒಪ್ಪುವಂಥದ್ದೇ. ಆದ್ರೆ ಕಟು ವಾಸ್ತವ ಗಮನಿಸಿದಿರಾ? ಇಂದಿನ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಎದ್ದು ಸ್ನಾನ, ಭೋಜನಗಳಿಗೆ ಮಾತ್ರ ಸಮಯವಿದ್ದು ಸಂಧ್ಯಾವಂದನೆಗೆ ಸಮಯವೇ ಇರೋದಿಲ್ಲ. ಲೌಕಿಕ ವಿದ್ಯೆಗಾಗಿ ನಾವೆಷ್ಟೊಂದು ಶಿಸ್ತು ಪಾಲಿಸ್ತೀವಿ. ಗಣಿತ ಅಥವಾ ವಿಜ್ಞಾನ ಕಲಿಯುವಾಗ ಅರ್ಥವಾಗದಿದ್ರೂ ಮೊದಲು ಸೂತ್ರಗಳನ್ನ ಬಾಯ್ಪಾಠ ಮಾಡುವ ಶಿಸ್ತು ರೂಢಿಸ್ಕೊಳ್ತೀವಿ ಅಲ್ವಾ? ಹೌದು, ಮಾಡ್ತೀವಿ. ಅದೇ ಶಿಸ್ತನ್ನ ಆಧ್ಯಾತ್ಮಿಕ ಕರ್ಮಕ್ಕೂ ಅಳವಡಿಸದೆ ನೇರವಾಗಿ ಮಹಾಸಂಹಿತೆಯ ಜ್ಞಾನವನ್ನ ಅರಗಿಸ್ಕೊಳ್ಳೋಕೆ ಹೇಗೆ ಸಾಧ್ಯ? ಮೊದಲು ಕಾಯ ಮತ್ತು ವಾಚಾವನ್ನ ಶಿಸ್ತಿಗೊಳಪಡಿಸುವ ಕರ್ಮ ಬೇಕು. ಆ ನಂತರವಷ್ಟೇ ಮನಸ್ಸನ್ನು ನಿಯಂತ್ರಿಸುವ ಜ್ಞಾನ ಒಲಿಯುತ್ತೆ. ಆ ಶಿಸ್ತಿನ ತರ್ಕವನ್ನ ನಾನು ಸಂಪೂರ್ಣವಾಗಿ ಒಪ್ಪೋದಿಲ್ಲ. ಯಾಕಂದ್ರೆ ಕೇವಲ ದೈಹಿಕ ಶಿಸ್ತಿನಿಂದ ಮಾತ್ರ ಆಧ್ಯಾತ್ಮಿಕ ಉನ್ನತಿ ಖಂಡಿತ ಸಾಧ್ಯವಿಲ್ಲ. ಆಚರಣೆ ಮುಖ್ಯ ಅನ್ನೋದನ್ನ ನಾನು ನಿರಾಕರಿಸ್ತಾ ಇಲ್ಲ. ಆದರೆ ನಾವು ಚರ್ಚಿಸ್ತಾ ಇರೋ ಸಂಪುಟ 2 ಜ್ಞಾನಯೋಗಕ್ಕೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ನೀಡಿದೆ ಅಂತ ಮರಿಬಾರ್ದು. ಮರಣಕಾಲದಲ್ಲಿ ಎಲ್ಲರನ್ನೂ ತಪ್ಪಿಸುವ ಹಾಗೂ ಅಂತಿಮವಾಗಿ ಮುಕ್ತಿಗೆ ಕರೆದೊಯ್ಯುವ ಹರ ಎನಿಸುವ ಅನಿರುದ್ಧ ರೂಪದ ಪ್ರಸ್ತಾಪ ಗ್ರಂಥದಲ್ಲಿದೆ. ಹೌದು, ಬಹಳ ಪ್ರಮುಖವಾದ ಉಲ್ಲೇಖ ಅದು. ಖಂಡಿತ. ಈ ಅನಿರುದ್ಧ ರೂಪದ ಅರಿವಾಗಲಿ ಅಥವಾ ಪ್ರಕೃತಿಯಲ್ಲಿ ವ್ಯಾಪಿಸಿರುವ ಭಗವಂತನ ರೂಪಗಳ ಅನುಸಂಧಾನವಾಗಲೇ ಇಲ್ಲದೆ ಕೇವಲ 10 ನಿಮಿಷ ಕಣ್ಮುಚ್ಚಿ ಯಾಂತ್ರಿಕವಾಗಿ ಮಂತ್ರ ಪಠಿಸಿದ್ರೆ ಪೂರ್ಣ ಫಲ ಸಿಗೋದೇ ಇಲ್ಲ. ಜ್ಞಾನವಿಲ್ಲದ ಕರ್ಮವು ಆತ್ಮವಿಲ್ಲದ ದೇಹದಂತೆ. ದೇಹ ಎಷ್ಟೇ ಶಿಸ್ತಿನೆಂದಿದ್ರೂ ಒಳಗೆ ಉಸಿರಿಲ್ಲದಿದ್ರೆ ಅದು ಶವವಾಗತ್ತೆ. ಅದೇ ರೀತಿ ಆಳವಾದ ಅರಿವಿದ್ದಾಗ ಮಾತ್ರ ನಾವು ಮಾಡುವ ಆ ಪುಟ್ಟ ಕರ್ಮಕ್ಕೂ ಜೀವ ಬರುತ್ತೆ. ಜ್ಞಾನವಿಲ್ಲದ ಕರ್ಮ ಆತ್ಮವಿಲ್ಲದ ದೇಹದಂತೆ ಅನ್ನೋ ಹೋಲಿಕೆ ಮಾರ್ಮಿಕವಾಗಿದೆ. ಆದರೆ ಗ್ರಂಥಕಾರರು ಒಂದು ಮಾತು ಹೇಳ್ತಾರೆ, ಜ್ಞಾನಕ್ಕೆ ಸಹಾಯಕವಾದ ಕರ್ಮಾಚರಣೆಯಿಂದ ಜ್ಞಾನ ಸಂಪಾದನೆಯಾಗಿ ತನ್ಮೂಲಕ ಭಗವತ್ ಪ್ರಸಾದದಿಂದ ಮುಕ್ತಿಯಾಗುತ್ತದೆ. ಈ ವಾಕ್ಯ ಗಮನಿಸಿ. ಜ್ಞಾನವು ಆಕಾಶದಿಂದ ನೇರವಾಗಿ ನಮ್ಮ ಮಡಿಲಿಗೆ ಬೀಳೋದಿಲ್ಲ. ಅದಕ್ಕೆ ಕರ್ಮವೂ ಒಂದು ವಾಹನ ಇದ್ದ ಹಾಗೆ. ಒಬ್ಬ ಶ್ರೇಷ್ಠ ವಾಸ್ತುಶಿಲ್ಪಿಗೆ ಅರಮನೆ ಕಟ್ಟುವ ನಕ್ಷೆ ತಲೆಯಲ್ಲಿರುತ್ತೆ. ಆದರೆ ಅವನು ಮಣ್ಣಿಗೆ ಇಳಿದು ಅಡಿಪಾಯ ಹಾಕದೆ ಬರೀ ಜ್ಞಾನದ ಬಗ್ಗೆ ಭಾಷಣ ಮಾಡ್ತಾ ಕೂತ್ರೆ ಅರಮನೆ ನಿರ್ಮಾಣ ಆಗುತ್ತಾ? ಖಂಡಿತ ಇಲ್ಲ. ಅದಕ್ಕೆ ಹೇಳೋದು, ಆಚರಣೆ ಎನ್ನುವ ಕರ್ಮವೇ ಆ ಅರಮನೆಯ ಪ್ರಾಥಮಿಕ ಮೆಟ್ಟಿಲು. ನೀವು ನೀಡಿದ ಅಡಿಪಾಯದ ಉದಾಹರಣೆ ಚೆನ್ನಾಗಿದೆ. ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ, ಆ ಅರಮನೆಯ ನಕ್ಷೆಯೇ ಇಲ್ಲದೆ, ಗುರಿಯೇ ಇಲ್ಲದೆ ಕೇವಲ ಇಟ್ಟಿಗೆಗಳನ್ನ ಪೇರಿಸ್ತಾ ಹೋದ್ರೆ ಅದು ಅರಮನೆ ಆಗತ್ತಾ? ಇಲ್ಲ, ಅದು ಬರೀ ಒಂದು ಅಡ್ಡಗೋಡೆ ಆಗತ್ತಷ್ಟೇ. ಸಂಪ್ರದಾಯ ಮರೆಯಾಗ್ತಿರೋದಕ್ಕೆ ಮೂಲ ಕಾರಣವೇ ಆ ನಕ್ಷೆಯನ್ನ, ಅಂದ್ರೆ ಅದರ ಅಂತರಂಗವನ್ನ ನಾವು ಮರೆತಿರೋದು. ಹಿಂದೆ ನಮ್ಮ ಹಿರಿಯರು ಗಾಯತ್ರಿಯ ಅನುಸಂಧಾನ ಮಾಡುವಾಗ ಒಂದು ರೋಮಾಂಚನವನ್ನ ಅನುಭವಿಸ್ತಾ ಇದ್ರು. ಆ ಆಧ್ಯಾತ್ಮಿಕ ಕಂಪನವನ್ನ, ಆ ಥ್ರಿಲ್ಲನ್ನ ನಾವಿಂದು ಕಳಕೊಂಡಿದ್ದೀವಿ. ಆ ಆಂತರಿಕ ಕಂಪನವಿಲ್ಲದ ಕಾರಣಕ್ಕಾಗಿಯೇ ಕೇವಲ ಬಾಹ್ಯವಾಗಿ ಮಾಡುವ ಆಚರಣೆಗಳು ಇಂದಿನ ಪೀಳಿಗೆಗೆ ನೀರಸವಾಗಿ ಕಂಡಿವೆ. ಅಂತರಂಗದ ಅರಿವು ತಾನಾಗಿಯೇ ಬಾಹ್ಯ ಕರ್ಮವನ್ನ ತರುತ್ತೆ ಅನ್ನೋದು ಸಂಪೂರ್ಣ ಆದರ್ಶವಾದಿ ನಿಲುವು. ವಾಸ್ತವಿಕ ಜಗತ್ತೂ ಹಾಗೆ ಕೆಲಸ ಮಾಡೋದಿಲ್ಲ. ಗ್ರಂಥವು ಸಮಾಜದ ಕಟು ವಾಸ್ತವವನ್ನ ಎತ್ತಿ ಹಿಡಿಯುತ್ತೆ. ಉಪನಯನದ ನಂತರ ಪೋಷಕರು ಗಾಯತ್ರಿಯ ಅಭ್ಯಾಸ ಮಾಡಸದಿರೋದು, ಲೌಕಿಕ ವಿದ್ಯಾಭ್ಯಾಸಕ್ಕೆ ನೀಡುವ ಅತಿ ಆದ್ಯತೆ ಇವು ವಾಸ್ತವಿಕ ಸಮಸ್ಯೆಗಳು. ಸೋಮಾರಿತನ ಬಿಟ್ಟು ಪ್ರತಿದಿನ ನಿಗದಿತ ಸಮಯದಲ್ಲಿ ದೇವರ ಮುಂದೆ ಕೂರುವ ಆ ಕರ್ಮದ ನಿರಂತರತೆಯೇ ನಮ್ಮ ಮನಸ್ಸನ್ನ ಅಗಾಧ ಜ್ಞಾನ ಸ್ವೀಕರಿಸಲು ಹದಗೊಳಿಸುತ್ತೆ. ನೀವು ಹೇಳುವ ಆ ಮನಸ್ಸನ್ನು ಹದಗೊಳಿಸುವ ಪ್ರಕ್ರಿಯೆಯಲ್ಲಿ
ಜ್ಞಾನದ ಪಾತ್ರವೇ ಇಲ್ಲ ಎನ್ನುವಂತಿಲ್ಲವಲ್ಲ. ಶಿಸ್ತು ಕೇವಲ ಯಾಂತ್ರಿಕ ಅಭ್ಯಾಸವಾಗಿ ಬಿಡುವ ಅಪಾಯವಿದೆ. ಗ್ರಂಥದಲ್ಲಿ ವಿವರಿಸಿರುವಂತೆ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬ 5 ಪ್ರಮುಖ ರೂಪಗಳು ಕೇವಲ ಹೊರಗಿನ ಪ್ರಪಂಚದಲ್ಲಿ ಮಾತ್ರವಿಲ್ಲ. ನಮ್ಮ ಶರೀರದ 5 ಅಧಿಕರಣಗಳಲ್ಲಿ ಶೋಕ, ಮೋಹ, ಖೇದ, ತ್ರಾಸ ಶರೀರ ವ್ಯಾಪಿಸಿಕೊಂಡಿವೆ. ನಿಖರವಾದ ಉಲ್ಲೇಖ. ನಮ್ಮ ದೈನಂದಿನ ಭಾವನೆಗಳು, ದುಃಖ, ಆಸೆ, ಭಯ, ಪ್ರತಿಯೊಂದು ಭಾವನೆಗಳಲ್ಲೂ ಭಗವಂತನ ನಿಯಂತ್ರಣವಿದೆ ಎಂಬ ಈ ಅನುಸಂಧಾನವೇ ನಿಜವಾದ ಜ್ಞಾನಯೋಗ. ಈ ಅರಿವಿನೊಡನೆ ಮಾಡುವ 5 ನಿಮಿಷದ ಪುಟ್ಟ ಕರ್ಮವು ಅತ್ಯಂತ ಶಕ್ತಿಯುತವಾಗುತ್ತೆ. ಸಂಧ್ಯಾವಂದನೆಯ ಜೀವನಾಡಿಯೇ ಈ ಆಳವಾದ ಅನುಸಂಧಾನ ಅಂತ ನಾನು ಮತ್ತೆ ಒತ್ತಿ ಹೇಳ್ತೀನಿ. ಆ ಪರಮ ಗುರಿಯನ್ನು ಮರೆಯಬಾರದು ಅನ್ನೋ ನಿಮ್ಮ ಕಳಕಳಿಯನ್ನ ನಾನು ಗೌರವಿಸ್ತೀನಿ. ಜ್ಞಾನವಿಲ್ಲದ ಕರ್ಮ ಅಪೂರ್ಣ ಅನ್ನೋದ್ರಲ್ಲಿ 100% ಸತ್ಯವಿದೆ. ಆದ್ರೆ ಇಂದಿನ ವೇಗದ ದಿನಮಾನದಲ್ಲಿ ಆ ಗುರಿ ತಲುಪಲು ಇರುವ ಏಕೈಕ ಮತ್ತು ಅನಿವಾರ್ಯ ಮಾರ್ಗವೆಂದ್ರೆ ದೈನಂದಿನ ಶಿಸ್ತಿನ ಕರ್ಮಾಚರಣೆ. ನಿತ್ಯವೂ ಮಳೆ, ಚಳಿ, ಬಿಸಿಲು ಎನ್ನದೇ ಆಚರಿಸುವ ಛಲವಿದೆಯಲ್ಲ, ಅದೇ ಆ ಬೃಹತ್ ಜ್ಞಾನವನ್ನು ಒಲಿಸಿಕೊಳ್ಳಲು ಇರುವ ಏಕೈಕ ಕೀಲಿಕೈ. ಜ್ಞಾನ ಸಂಪಾದನೆ ಎಂಬ ಭವ್ಯ ಸೌಧಕ್ಕೆ ಕರ್ಮವೇ ಕಲ್ಲಿನ ಬುನಾದಿ. ನಮ್ಮ ಈ ಸುದೀರ್ಘ ಚರ್ಚೆಯ ನಂತರ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಜ್ಞಾನರಹಿತ ಕರ್ಮ ಹಾಗೂ ಕರ್ಮರಹಿತ ಜ್ಞಾನ ಇವೆರಡೂ ಅಪೂರ್ಣವೇ. ಈ ಗ್ರಂಥದ ಸಂಪುಟ 1 ಕರ್ಮಯೋಗವನ್ನು ಪ್ರತಿನಿಧಿಸಿ ಶಿಸ್ತನ್ನು ಕಲಿಸಿದ್ರೆ, ಇಂದಿನ ನಮ್ಮ ಚರ್ಚೆಯ ಕೇಂದ್ರವಾದ ಸಂಪುಟ 2 ಜ್ಞಾನಯೋಗವನ್ನು ಪ್ರತಿನಿಧಿಸಿ ಬ್ರಹ್ಮಾಂಡದ ಅರಿವನ್ನು ಮೂಡಿಸುತ್ತೆ. ಇವೆರಡೂ ಒಂದಕ್ಕೊಂದು ಪೂರಕವಾಗಿವೆಯೇ ಹೊರತು ಪರಸ್ಪರ ವಿರೋಧಿಗಳಲ್ಲ ಅಂತ ನಾವಿಬ್ರೂ ಒಪ್ಕೊಳ್ಬಹುದು ಅನ್ಸುತ್ತೆ. ಖಂಡಿತ, ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಭೌತಿಕ ಅಡೆತಡೆಗಳನ್ನ ಮೀರಿ ನಿಂತು ಕರ್ಮವನ್ನು ಕಟ್ಟುನಿಟ್ಟಾಗಿ ಆಚರಿಸುವ ದೃಢತೆ ಹಾಗೂ ಅದೇ ಕರ್ಮದ ಮೂಲಕ ಮಹಾಸಂಹಿತೆಯನ್ನ ಸಾಕ್ಷಾತ್ಕರಿಸಿಕೊಳ್ಳುವ ಧ್ಯಾನ, ಇವೆರಡರ ಸಮಾಗಮವೇ ನಿಜವಾದ ಸಂಧ್ಯಾವಂದನೆ. ಈ ಗ್ರಂಥದಲ್ಲಿ ನಾವು ತಿಳಿದುಕೊಳ್ಳಲು, ಅನ್ವೇಷಿಸಲು ಇನ್ನೂ ಅಗಾಧವಾದ ಜ್ಞಾನಭಂಡಾರವೇ ಅಡಗಿದೆ. ನಾವು ಚರ್ಚಿಸಿದ್ದು ಕೇವಲ ಒಂದು ಹನಿಯಷ್ಟೇ. ಹೌದು, ಅಕ್ಷರಶಃ ಸತ್ಯ. ಯಾವ ಮಾರ್ಗ ಹೆಚ್ಚು ಪ್ರಸ್ತುತ ಅನ್ನೋದು ಬಹುಶಃ ಅವರವರ ಜೀವನದ ಘಟ್ಟವನ್ನ ಅವಲಂಬಿಸಿರುತ್ತೆ. ಈ ವಿವೇಚನೆಯನ್ನು ನಮ್ಮ ಪ್ರಬುದ್ಧ ಕೇಳುಗರಿಗೆ ಬಿಡುವುದು ಸೂಕ್ತ. ಅವರು ತಮ್ಮದೇ ಆದ ದಾರಿಯನ್ನ ಕಂಡುಕೊಳ್ಳಲಿ. ಈ ಅರ್ಥಪೂರ್ಣವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ತುಂಬು ಹೃದಯವ ಧನ್ಯವಾದಗಳು ಮತ್ತು ನಮ್ಮೆಲ್ಲ ಕೇಳುಗರಿಗೂ ಆದರದ ವಂದನೆಗಳು.